ನಿನ್ನೆನೂ ಕೂಡ ಭಾಷಣ ಮಾಡೋರು ನರೇಂದ್ರ ಮೋದಿಯವರು ಅದೆಲ್ಲೋ ಗುಜರಾತಲ್ಲಿ ಓಟ್ ಹಾಕ್ಬಿಟ್ಟು ಬಂದಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ಯಾರಿಗೆ ಕಠಿಣ ಶಿಕ್ಷೆ ಆಗಬೇಕು ಹೇಳ್ರಿ? ಯಾರಿಗೆ ಕಠಿಣ ಶಿಕ್ಷೆ? ಪ್ರಜ್ವಲ್ಗ? ಯಾರಿಗೆ? ಇಲ್ಲ ದೂರು ಕೊಟ್ಟವ್ರಿಗೆ ಕಠಿಣ ಶಿಕ್ಷೆ ಮಾಡಿಸ್ತೀರಾ? ನಿಮ್ಮ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲಿ. ನಿಮ್ಮ ಸರ್ಕಾರ ಇದ್ದು ಅದು ಮಾಡ್ತಿದ್ರಿ, ನೀವೆಲ್ಲ ಉಲ್ಟಾ ಮಾಡ್ತಿದ್ರಿ. ದೂರು ಕೊಟ್ಟವ್ರನ್ನೇ ನೀವು ಶಿಕ್ಷುವಂಥ ಕೆಲಸವನ್ನು ಮಾಡಿಬಿಡ್ತಿದ್ರಿ. ಅದು ಈಗ ಆಗಲ್ಲ. ಅದರಿಂದ ಕೊನೆಯದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕುಮಾರಸ್ವಾಮಿಯವರೇ, JDS ಮುಖಂಡರುಗಳೇ, BJPಯವರೇ, ದಯಮಾಡಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತೀವಿ. ಒಂದು ಪತ್ರ ಕೂಡ ಬರಿತಾ ಇದ್ದೀವಿ. ದೇವರಾಜೇಗೌಡನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. BY ವಿಜಯೇಂದ್ರ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. R ಅಶೋಕ್ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. ಈ 3 ಜನನೂ, ಪ್ರೀತಮ್ ಗೌಡ, ಈ 4 ಜನನೂ ನೀವು ಇದಕ್ಕೆ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬಿಟ್ರೆ ನೋಡಪ್ಪ, ಸತ್ಯಾಸತ್ಯತೆ ಸಂಪೂರ್ಣವಾಗಿ ಹೊರಗಡೆ ಬಂದ್ಬಿಡುತ್ತೆ.